ಹಲೋ ಗೈಸ್, ವೆಲ್ಕಮ್ ಟು ಮಲ್ನಾಡ್ ಇನ್ಸೈಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಗಿರಿನಗರದಲ್ಲಿರೋದು. ಅಲ್ಲಿ ನೀವೇನಾದರೂ 16 ದಿನದ್ದು ವ್ರತ ಮಾಡೋದಿದ್ದರೆ ಏನೇನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ ರೀಚ್ ಆದ ತಕ್ಷಣ ದೇವರಿಗೆ ತುಳಸಿದು ತೊಗೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟು ನೀವು ಇಲ್ಲಿ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋದ ತಕ್ಷಣ ಅಲ್ಲಿ ಹೋಗಿ ಕಾಲು ತೊಳ್ಕೊಬೇಕು. ನೆಕ್ಸ್ಟು ಇಲ್ಲಿ ಹೋದರೆ ಕೌಂಟರಲ್ಲಿ ನೀವು ಕೇಳಿದ್ರೆ ವ್ರತ ಮಾಡ್ತೀರಾ ಅಂತ ಅಲ್ಲಿ $150 ಪೇ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕಾಯಿ ತೊಗೋಬೇಕಾಗುತ್ತೆ. ನಿಮ್ಗೆ ಇಷ್ಟ ಬಂದಿದ್ದು ಕಾಯಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿದ ತಕ್ಷಣ ಅವ್ರ ಕಾಯಿ ಜೊತೆ ದಾರ ಮತ್ತು ಒಂದು ಶ್ಲೋಕಕ್ಕೋಸ್ಕರ ಕಾರ್ಡ್ ಕೊಟ್ಟಿರ್ತಾರೆ. ಏನೇನು ಶ್ಲೋಕ ಅದು ಡೈಲಿ ನೀವು ಎವ್ರಿ ಟೈಮ್ ಹೇಳಬೇಕು 108 ಸಲ ಅಂತ. ಅದ್ರ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಲ್ವ, ಅಲ್ಲ ಜನ ಎಲ್ಲ ಕೂತಿರೋದು, ಅಲ್ಲಿಗೆ ಹೋಗ್ಬೇಕು ನೀವು. ಅಲ್ಲಿ ಹೋದ ತಕ್ಷಣ ಏನು ಮಾಡ್ತಾರೆ ಅಂದರೆ ಅಲ್ಲೊಂದಿಬ್ಬರು ಜನ ಕೂತಿರ್ತಾರೆ ಪೂಜೆ ಮಾಡೋರು. ಅವರೆಲ್ಲ ಅಲ್ಲಿ ಒಂದಿಷ್ಟು ಶ್ಲೋಕ ಎಲ್ಲ ಹೇಳಿ ನಮ್ಗೆ ಕಳಿಸ್ತಾರೆ. ಕಳಿಸಿದ ತಕ್ಷಣ ನಾವು ನೆಕ್ಸ್ಟಲ್ಲಿ ನಾನು ದೇವಸ್ಥಾನ ತೋರಿಸಿದ್ದೀನಲ್ವ ಕ್ಲಿಪ್ಪು, ಅಲ್ಲಿಗೆ ಹೋಗಿ ಲೈನಲ್ಲಿ ನಿಂತ್ಕೊಂಡು ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸ್ಕೊಂಡು ನಿಮ್ಮ ಕಾಯಿ ದಾರಾಗೆಲ್ಲ ಪೂಜೆ ಮಾಡ್ಕೋಬೇಕಾಗುತ್ತೆ. ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ 16 ಸಲ ಆ ದೇವಸ್ಥಾನನ ಸುತ್ತ ಬರಬೇಕಾಗುತ್ತೆ. ಆ 16 ಸಲ ಸುತ್ತ ಬರೋ ಟೈಮಿಗೆ ನಿಮ್ಗೆ ಕೊಟ್ಟಿರ್ತಾರಲ್ವ ಆ ಕಾರ್ಡಲ್ಲಿ ದೇವ್ರದ್ದು ಶ್ಲೋಕ, ಅದನ್ನು ನೀವು ಅಲ್ಲೇನೂ ಹೇಳ್ತಾ ಹೋಗ್ಬೋದು. ಎಲ್ಲದು ಶ್ಲೋಕನ ಪಠಿಸಬೇಕಾಗುತ್ತೆ. ಅದು ಅಕಸ್ಮಾತ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ಅಲ್ಲಿ ಕೊಕೊನೆಟ್ ಅದು ಕಾಯಿ ಕೊಟ್ಟಿರ್ತಾರಲ್ವ ಯಾವ ರೋದಲ್ಲಿ, ಅದನ್ನು ಕಟ್ ಬಂದುಬಿಡಿ. ಕಟ್ ಬಂದ ತಕ್ಷಣ ಒಂದು ಪ್ಲೇಸಲ್ಲಿ ಕುತ್ಕೊಂಡು 108 ಸಲ ಅದನ್ನು ಶ್ಲೋಕನ ಪಡಿಸ್ಬೇಡಿ. ಅದನ್ನು ಸ್ವಲ್ಪ ಹೊತ್ತು ಕೂತು ಮನಶಾಂತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕು ಅಂದರೆ ಹೊರಗಡೆ ಬಂದುಬಿಡಿ. ಹೊರಗಡೆ ಬಂದ ತಕ್ಷಣ ಅಲ್ಲಿ ಪ್ರಸಾದ ಸಿಗುತ್ತೆ. ಇಲ್ಲಿ ಪುಳಿಯೋಗರೆ ಕೊಟ್ಟಿದ್ದಾರೆ $50. ಅದಾದಮೇಲೆ ಹಂಗೆ ಒಂದು ಕಿಚಡಿ ಕೊಡ್ತಾರೆ, ಪೊಂಗಲ್ ಥರದ್ದು, ಅದನ್ನು ತಿಂದ್ಕೊಂಡು ಮೇಯ್ನಾಗಿ ಏನಂದರೆ ಇದು 16 ದಿನದಲ್ಲಿ ನೀವು 4 ಸಲ ಹೋಗಬೇಕು. 4 ಸಲ ಹೋದಾಗೂ 16 ಸಲ ನೀವು ಪ್ರದಕ್ಷಿಣೆ ಹಾಕಬೇಕು ದೇವರಿಗೆ. ಮತ್ತು ಯಾವುದೇ ಆಲ್ಕೋಹಾಲ್ ಸೇವನೆ ಮಾಡಬಾರ್ದು, ಮಾಂಸ ಸೇವನೆ ಮಾಡಬಾರ್ದು, ಕೆಟ್ಟ ಯೋಚನೆ ಮಾಡಬಾರ್ದು. ಅದ್ರ ಜೊತೆ ಎವ್ರಿ ಡೇ ನೀವು 108 ಸಲ ದೇವ್ರಂಗೆ ಕೊಟ್ಟಿರ್ತಾರಲ್ಲ ಆ ಶ್ಲೋಕ ಪಠಿಸಬೇಕು. ಅದಾದಮೇಲೆ ಲಾಸ್ಟ್ ದಿನ ಕಾಯಿ ತೊಗೊಬಂದು ಅದರಲ್ಲಿ ಏನಾದ್ರು ಸ್ವೀಟ್ ಮಾಡಿ ಎಲ್ಲರಿಗೂ ಹಂಚಿ. ಅದಾದಮೇಲೆ ಮುಗಿಯುತ್ತೆ ವ್ರತ.